ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಂಗ್ ವಿಡಿಯೋ. ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮಾಮನ ಮದುವೆಗೆ ಮತ್ತೆ ನಮ್ಮ ಅಜ್ಜಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಏನೇನು ತಂದಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಫಸ್ಟ್ ನಾನು ಸ್ಯಾರೀಸ್ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ಗೈಸ್. ಅಮ್ಮ ಮೈಸೂರು ಅಂತ ಬಂದಿದ್ದಾರೆ. ಅಂದರೆ ನಮ್ಮಮ್ಮ ಏನು ಮಾಡಿದ್ದು, ನಾವು 1 ವೀಕ್ ಮುಂಚೆನೇ ತಂದ್ಬಿಟ್ಟಿದ್ರು. ತಂದ್ಬಿಟ್ಟು ಏನು ಮಾಡಿದ್ರೆ ಈ ಥರ ಸ್ಟಿಕ್ಕರ್ ಕಾಣಿಸ್ತಾ ಇದೆ ಗೈಸ್. ಈ ಥರ ಸ್ಟಿಕರ್ಸ್ ಮೇಲೆ ಯಾರಿಗೆ ಅವ್ರಿಗೇನೋ ಕೊಡಬೇಕು ಸ್ಯಾರೀಸ್ ಅಂದ್ಬಿಟ್ಟು ಅವ್ರಿಗೋಸ್ಕರ ತೊಗೊಂಡ್ಬಿಟ್ಟು ಯಾರಿಗೆ ಅಂತ ನೇಮ್ ಕೂಡ ಬರ್ದಿದ್ದು ಹಾಕಿದ್ದಾರೆ. ನಿಮಗೆ ಕಾಣಿಸ್ತಿದೆಯಾ? ಸೊ ಅವ್ರಿಗೆ ನೇಮ್ ಎಲ್ಲ ಬರ್ತು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ. ನೀವು ಸ್ಯಾರಿ ಡಿಸೈನ್ ನೋಡ್ಬೋದು. ಸ್ವಲ್ಪ ತೆಗೆದು ತೋರಿಸ್ತೀನಿ ಕೂಡ ನಾನು. ವೆಯ್ಟ್ ಐ ಸಿ. ಈ ಥರ ಕಲರ್ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನಾನು. ದಿಸ್ ಇಸ್ ದ ಸೆಕೆಂಡ್ ಒನ್. ಇದು ಯಾರಿಗೆ ಅಂತ ನೀವೇ ಝೂಮ್ ಮಾಡಿ ನೋಡ್ಬಿಡಿ. ನಮ್ಮ ಮಮ್ಮಿ ಕಡೆ ರಿಲೇಷನ್ಸ್ ಅವ್ರಿಗೆ ಕೊಡಬೇಕು ಅಂದ್ಬಿಟ್ಟು ಅವ್ರ ಹೆಸರನ್ನ ಇಲ್ಲಿ ಬರ್ತಿದ್ದಾರೆ. ನೀವು ಕೇಳೋದಿಲ್ಲ ನಮ್ಮ ಅಮ್ಮನ ಮದುವೆ ಯಾವತ್ತು ಅಂತ. ಜುಲೈ 1st and 2nd. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಸಹ. ನಾವು ಊರಿಗೆ ಹೋದಾಗ ನಮ್ಮ ಅಮ್ಮನ ಮದುವೆ ಜುಲೈ 1st, 2nd. ನನ್ನ ಬರ್ಡೇ ಇದೆ ಜುಲೈ 3rd. ಸೊ ಆ 3 ದಿನದೂ ಲಾಂಗ್ ವಿಡಿಯೋ ಹಾಕ್ತೀನಿ ನಾನು. ಓಕೆ, ದಿಸ್ ಇಸ್ ದ ಥರ್ಡ್ ಸ್ಯಾರಿ. ಇದು ನಿಮಗೆ ಕಾಣಿಸ್ತಿದೆ, ಎಲಿಫೆಂಟ್ ಇದೆ. ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಇದೇ ಯಾರಿಗೆ ಅನ್ನೋ ಕೂಡ ನೇಮ್ ಬರ್ತಿಟ್ಟಿದ್ದಾರೆ. ಲಿಟ್ರಲಿ 1 ನೈಟ್ ಫುಲ್ ಕುತ್ಕೊಂಡು ಮಾಡಿದ್ದಾರೆ ನಮ್ಮ ಅಮ್ಮನ ಮಾಡಿ. ಸೋ ಮಚ್ ಡೆಡಿಕೇಟೆಡ್ ಗೈಸ್. ನಾನು ನನ್ನ ತಂಗಿ ಹೋಗ್ಬಿಟ್ಟಿದ್ದೀನಿ. ಸೊ ಇದು ಫೋರ್ತ್ ಸ್ಯಾರಿ. ಕಾಣಿಸ್ತಿದೆಯಾ? ದಿಸ್ ಸ್ಯಾರೀಸ್ ಆರ್ ಸೋ ಗುಡ್. ಸ್ಯಾರಿ ಕಲೆಕ್ಷನ್ ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ವಾವ್, ಲಿಟ್ರಲಿ ವಾವ್, ಸಖತ್ತಾಗಿ ಮಾಡ್ತಾರೆ. ಇದು 1 2 3 4 5th ಒನ್ ಗೈಸ್. ಇದು ಡಿಸೈನ್, ಇದ್ರ ಕಲರ್ ನೀವು ನೋಡ್ಬೋದು. ಹೇಗಿದೆ ಅಂದ್ಬಿಟ್ಟು ಹಿಂದೆ ಸಹ ನಿಮಗೆ ಬೇಕಂದ್ರೆ ಕೇಳಿ. ನಮ್ಮ ಅಮ್ಮನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅಂದರೆ ಲಿಟ್ರಲಿ ನಾವು ಈ ಮನೆ ಅಂದರೆ ನಮ್ಮ ಸ್ವಂತ ಮನೆ ಬರೋಕ್ಕಿಂತ ಮುಂಚೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಅವರು ಟೀಚರ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಗೈಸ್ ಅವ್ರ ಹತ್ರ ತುಂಬ ಸ್ಯಾರೀಸ್. ನಿಮಗೆ ಅವ್ರದ್ದು ವಾರ್ಡ್ರೋಬ್ ಸ್ಟೋರ್ ಬೇಕಂದ್ರೆ ಸ್ಯಾರೀಸ್ ತೋರಿಸ್ಬೇಕು ಸಿಕ್ಸ್ತ್ ಸ್ಯಾರಿ. ಇದು ಇವೆರಡು ಸೇಮ್, 3 ಸೇಮ್ ಡಿಸೈನ್ಸ್ ಇದೆ. ಇವೆರಡು ಸೇಮ್ ಕಲರ್ ಇದೆ ಸಹ, ಬಟ್ ಬೇರೆ ಬೇರೆ ಇಲ್ಲಿ ನೇಮ್ ಕೂಡ ಬರ್ತಿಟ್ಟಿದ್ದಾರೆ. ಇಲ್ಲಿ ಅವ್ವ ಅಂತ ಬರ್ತಿದ್ದಾರೆ. ಐ ಡೋಂಟ್ ನೋ. ಸೊ ನೆಕ್ಸ್ಟ್ ದಿಸ್ ಇಸ್ ಸೆವೆಂತ್ ಸ್ಯಾರಿ ಗೈಸ್. ಇದು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ನನ್ನ ಸ್ಯಾರೀಸ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ಸ್ಟಿಲ್ ಸ್ಯಾರೀಸ್ ನೋಡಿದ್ರೆ ಯಾರು ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ಇದು ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇಟ್ಸ್ ರಿಯಲಿ ನೈಸ್. ನಾವು ಊರಿಗೆ ಹೋಗಿರ್ಬೇಕಾದ್ರೆ ನಾವು ಒಂದು ಟೆಂಪಲ್, ಶ್ರೀ ಕಾಲಭೈರವೇಶ್ವರ ಟೆಂಪಲ್ ಹೋಗಿದ್ವಿ. ಅದ್ರ ಬ್ಲಾಗ್ ಕೂಡ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಅಲ್ಲಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಹೋಗಿದ್ವಿ. ಅಲ್ಲಿ ನಾನು ಬ್ಲಾಗಲ್ಲಿ ಟೆಂಪಲ್ಸ್ ತೋರಿಸಿದೆ. ಟೆಂಪಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಕೂಡ ಬಂದಿದ್ರು. ಸೊ ನಾವೇ ಎಂಜಾಯ್ ಮಾಡಿದ್ವಿ ಅಂತ ನೀವು ನೋಡ್ಬೇಕಂದ್ರೆ ಆ ಬ್ಲಾಗ್ನ ನೋಡಿ ನೋಡ್ಬೋದು. ಸೊ ದಿಸ್ ಇಸ್ ದ ನೆಕ್ಸ್ಟ್ ಸ್ಯಾರಿ. ಇದು ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಬಟ್ಟೆ ತೋರಿಸ್ತೀನಿ. ಅಲ್ಲಿ ಸ್ಯಾರಿ ಲವರ್ಸ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಯಾರಿ. ಈ ಸ್ಯಾರಿ ತುಂಬ ಇಷ್ಟ ಆಯಿತು, ಸಕಲಾಗಿದೆ. ಇದು ಯಾರಿಗೆ? ಗೌರಮ್ಮ ಅಂತ ಯಾರೋ ಬಂದಿದ್ದಾರೆ. ಸೊ ಇದು ಸೂಪರ್ ಆಗಿದೆ ಮಾತ್ರ. ಸೂಪರ್ ಆಗಿದೆ. ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಓಕೆ, ನಿಮ್ಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ. ಆಮೇಲೆ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಸೊ ಗೈಸ್, ನನಗೆ ಆ ಸ್ಯಾರಿ ಇಷ್ಟ ಆಯಿತು ಅಂದ್ಬಿಟ್ಟು ಈ ಈ ವ್ಲಾಗ್ನ ನಾನು ಎಂಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದೆ. ವಾಯ್ಸ್ ಐ ಡೋಂಟ್ ನೋ, ಯಾಕೋ ಅದು ರೆಕಾರ್ಡೇ ಆಗಿಲ್ಲ. ಇಷ್ಟು ಹೇಳಿಬಿಟ್ಟು ಈ ಸ್ಯಾರಿ ಬಗ್ಗೆ ಹೇಳ್ತಿದ್ದೆ. ನಂಗೆ ನೆನಪೇ ಆಗ್ತಲ್ಲ ನಾನು ಏನು ಹೇಳಿದ್ದೀನಿ ಅಂತ. ಅದು ಕೇಳಿಸ್ತಾನೂ ಇಲ್ಲ. ಬಟ್ ಸ್ಯಾರಿ ಬಗ್ಗೆನೇ ಹೇಳ್ತಿದ್ದೆ ಅಷ್ಟೇ. ಸ್ಯಾರಿ ಇಷ್ಟ ಆಯಿತು. ನೀವು ಹೋಗಿ ಇಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ನೀವು ಅವ್ರ ಕಲೆಕ್ಷನ್ಸ್ ಎಲ್ಲ ನೋಡ್ತಿದ್ದೀರ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಸ್ಯಾರಿ. ನೀವು ನೋಡ್ಬೋದು ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ದಿಸ್ ಇಸ್ ಪರ್ಪಲ್ ಕಲರ್. ನೋಡಿ ಈ ಕಲರ್ ಇದೆ. ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತಾ ಇಲ್ಲ, ಬಟ್ ನನಗೆ ಇದು ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಯಾರಿ. ಇದು ನಾವು ಲಾಸ್ಟ್ ಟೈಮ್ ಒಂದು ಡಿಸೈನ್ ನೋಡ್ತೀವಿ. ಆ ಡಿಸೈನಲ್ಲೇ ಡಿಫ್ರೆಂಟ್ ಕಲರ್. ಈ ಡಿಸೈನ್ ಚೆನ್ನಾಗಿದೆ. ಇದನ್ನು ಕೂಡ ಸ್ವಲ್ಪ ಓಪನ್ ಮಾಡ್ತೀನಿ. ನೋಡಿ ಈ ಥರ ಚೆನ್ನಾಗಿದೆ. ಐ ಥಿಂಕ್ ಈ ಬ್ಲಾಗ್ ಸ್ವಲ್ಪ ಲಾಂಗ್ ಆಗಿರುತ್ತೆ. ಬರೀ ಸ್ಯಾರೀಸ್ನ ತೋರಿಸ್ತಾ ಇದ್ವಿ. ಹೋಪ್ಸ್ ನಿಮಗೆ ಇದು ಬೋರ್ ಆಗ್ತಾ ಇಲ್ಲ ಅಂತ. ಇದು ನೆಕ್ಸ್ಟ್ ಸ್ಯಾರಿ. ದಿಸ್ ಇಸ್ ಆಲ್ಸೋ ಗ್ರೀನ್. ಆ ಟೈಪ್ ಆಫ್ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಲೈಕ್ ವಾವ್, ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ಬೋದು. ಹಿಂದೆ ನೋಡಿ ಈ ಡಿಸೈನ್ ನೋಡಿ, ಸೂಪರ್ ಆಗಿದೆ. ಈ ಗೈಸ್ ಹೇಳ್ಕೊಂಡು ಸೂಪರ್ ಆಗಿದೆ ಮಾತ್ರ. ಡಿಸೈನ್ ಆಗಿರಲಿ, ಕಲರ್ ಆಗಿರಲಿ, ಕಲರ್ ಕಾಂಬಿನೇಷನ್ ಅಂತ ಸೂಪರ್ ಆಗಿ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ಈ ಸ್ಯಾರಿ ಕಲರ್ಗಿಂತ ಈ ಸ್ಯಾರಿಗಿಂತ ನನಗೆ ಇಷ್ಟ ಆಗಿದ್ದು ಡಿಸೈನು ಪಿಕಾಕೋ ಮತ್ತು ಲೋಟಸ್ ಇದೆ. ಏನು ಕಾಣಿಸ್ತಾ ಇದೆ? ಪಿಕಾಕೋ ಕೆಳಗಡೆ ಲೋಟಸ್ ಇದೆ. ಇದಂತೂ ಸೂಪರ್ ಆಗಿದೆ. ಇದನ್ನ ಬಿಚ್ಚು ತೋರ್ಸೋಕ್ಕಾಗಲ್ಲ ಅಫ್ಕೋರ್ಸ್. ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ. ಇದು ಲೈಕ್ 2 ಕಲರ್ಸ್ ಇದೆ. ಮುಂದೆಗಡೆ ಈ ಇದೆ, ಹಿಂದೆಗಡೆ ಈ ಥರ ಇದೆ. ನೆಕ್ಸ್ಟ್
ನಾನು ನೆಕ್ಸ್ಟ್ ಬ್ಲಾಗು ಬ್ಲೌಸ್ ಆಗಿರುತ್ತೆ. ಬ್ಲೌಸ್ದು ತೋರಿಸ್ತೀನಿ. ಬ್ಲೌಸ್ ಆ್ಯಕ್ಚುಲಿ ಇದೆ ನಮ್ಮಮ್ಮ ಅವ್ರಿಗೆ, ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ಗ್ರೇಟ್ ಆಂಟಿಗೆಲ್ಲ ಅವ್ರು ಬ್ಲೌಸ್ ಹೊಲ್ಸಾಕ್ಬಿಟ್ಟಿದ್ದಾರೆ. ಸೊ ಆ ಬ್ಲೌಸ್ ಬಂದಮೇಲೆ ಆ ಬ್ಲೌಸ್ ಮೇಲೆ ಒಂದು ಬ್ಲಾಗ್ ಮಾಡ್ತೀನಿ. ಬೇಕು ಅಂದರೆ ಕೇಳಿ, ಇಲ್ಲಾಂದರೆ ಬೇಡ ಅಂತ ನಾನು ಮಾಡ್ತೀನಿ. ನೆಕ್ಸ್ಟ್ ಸ್ಯಾರಿ ದಿಸ್ ಬ್ಲೂ ಕಲರ್ ಸ್ಯಾರಿ ಕಾಣಿಸ್ತಾ ಇದೆಯಾ? ಸೂಪರ್ ಆಗಿದೆ ಅಲ್ಲ, ಸಾಕಾಗಿ ಇದಂತೂ ಸೂಪರ್ ಆಗಿದೆ. ಲೈಕ್ ಲಿಟ್ರಲಿ ಯಾರಿಗೆ ಆಗಿ ಇಷ್ಟ ಆಗಿರುತ್ತೆ. ಸೊ ಇದನ್ನ ಒಂದು ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸಾಕಾಗಿ ಮತ್ತೆ ನಾಪ ಇದೆಲ್ಲ ನೋಡ್ತಿದ್ರೆ ಶೋರೂಮಲ್ಲಿರೋ ಸ್ಯಾರೀಸ್ ಎಲ್ಲ ತಗೊಂಡ್ಬಿಟ್ರೆ ಇರು ಅಂತ ನನಗೆ ಅನಿಸ್ತಾರೆ. ನೆಕ್ಸ್ಟ್ ಸ್ಯಾರಿ ಇಸ್ ದಿಸ್ ಒನ್. ಇದು ಟ್ರಯಾಂಗಲ್ ಇದೆ ಹಿಂದೆಗಡೆ. ಇದು ಈ ಕಾಂಬಿನೇಷನ್ ಆಗಿದೆ ಕಲರ್ಗಳು. ಅಪ್ಪ ನನಗೆ ಸಾಕಾಗೋಯ್ತು. ಇದನ್ನ ಹಿಂಗೆ ಸೆಲೆಕ್ಟ್ ಮಾಡೋದು ಬೆಳಗ್ಗೆ ಹೋದ್ರೆ ಬಂದು ರಾತ್ರಿ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ಆ್ಯಂಡ್ ಇದು ನೆಕ್ಸ್ಟ್ ಸ್ಯಾರಿ. ಇದು ಕೂಡ ಸೇಮ್ ಪ್ಯಾಟರ್ನ್ ಟ್ರಯಾಂಗಲ್ ಇದೆ, ಬಟ್ ಈ ಮೇಲ್ಗಡೆ ಕಾಂಬಿನೇಷನ್ ಕಲರ್ ಅಂತ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟ್ಬಿಟ್ರೆ ಏನಿಲ್ಲ. ಆಮೇಲೆ ಲಾಸ್ಟ್ ಸ್ಯಾರಿ ಆಫ್ ದಿಸ್ ಬ್ಲಾಗ್ ಈ ಥರ ಇದೆ. ಇದು ಪರ್ಪಲ್ ಥರ ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಯಾಕೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಸ್ವಲ್ಪ ತೆಗೆದುಕೊಳ್ತೀನಿ. ಈ ಥರ ಇದೆ. ಆಮೇಲೆ ಇನ್ನು ಇಷ್ಟೇ ಸ್ಯಾರೀಸ್ ಅಲ್ಲ, ಇನ್ನೂ ತುಂಬ ಸ್ಯಾರೀಸ್, ಲೈಕ್ ಇವೆರಡು ಅಂದರೆ ಇನ್ನೂ ಇಷ್ಟು ಸ್ಯಾರೀಸ್ ಇತ್ತು. ಅದು ನಮ್ಮ ಅಜ್ಜಿ ತಗೊಂಡ್ಬಿಟ್ಟಿದ್ದಾರೆ. ಅದು ನಾನು ತೋರ್ಸೋಕೆ ಆದರೆ ನಾನು ಮದುವೆಗೆ ಹೋಗ್ತೀವಲ್ಲ, ಸೊ ನಾನು ಅವಾಗ ತೋರಿಸ್ತೀನಿ. ಅಪಾರ್ಟ್ ಫ್ರಮ್ ದಿಸ್ ನಾವು ಇನ್ನೇನು ತೊಗೊಂಡಿದ್ದೀವಿ, ಲೈಕ್ ನಾನು ಮದುವೆಗೆ ಬಂದಿರೋ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ, ಸೊ ರಿಟರ್ನ್ ಗಿಫ್ಟ್ನ ಇದ್ರೊಳಗೆ ಹಾಕೊಡ್ತೀವಿ ನಾವು. ಇದು ಇಷ್ಟು ಫುಲ್ಲು ಬ್ಲೌಸ್ ಇದೆ. ಇದು ಒಂದು ಬ್ಯಾಗ್ ಒಳಗೆ ಹಾಕೋತಿದ್ದಾರೆ. ದಿಸ್ ಪ್ರೈಸ್ ಇಸ್ 955. ಇಟ್ಸ್ ಅಫೋರ್ಡಬಲ್. ಐ ಥಿಂಕ್ ಈ ಬ್ಲೌಸ್ ಪೀಸ್ ಕಡಿಮೆ, ಬ್ಲೌಸ್ ಅಲ್ಲ, ಬ್ಲೌಸ್ ಪೀಸ್. ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ಒಂಥರ ಪೌಚ್ ಥರ ಇದೆ, ಕೆಳಗೆ ಬಿದ್ದೋಗ್ಬಿಡುತ್ತೆ ನೋಡಿ. ಇಷ್ಟು ಕಲರ್ಸ್ ಇದೆ. ಎಲ್ಲ ಯಾವ ಬ್ಯಾಗ್ ಒಳಗಿತ್ತೋ ಆ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ನನಗೆ ಸಿಗ್ತೀನಿ. ಸರ್ ಅದು ನಮ್ಮಮ್ಮ ನೆಕ್ಸ್ಟ್ ಡೇ ಅಂದರೆ ಸ್ಯಾರೀಸ್ ತೊಗೊಂಡು ಬಂದಾದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ಏನೇನು ತಂದು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ 2 ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಫೈನ್ ಒಂದೇ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಇದೊಂದು ತಂದರು ಕಂಚನ್ ತಂದೆ ಗೈಸ್. ಇದು ಪೂಜಾ ಮಾಡೋಕ್ಕೋಸ್ಕರ ಈ ಡಿಸೈನ್ ತಂದಿದ್ದಾರೆ. ನೆಕ್ಸ್ಟ್ ಏನೇನು ಇದು ತುಪ್ಪ ಇಟ್ಕೊಳ್ಳೋಕ್ಕೆ ಗೈಸ್ ಅಲ್ಲ, ಏನು ಇಟ್ಕೊಳ್ಳೋಕೆ ನನಗೂ ಸಹ ಗೊತ್ತಿಲ್ಲ. ಬಟ್ ಇದನ್ನು ತಂದೆ, ಇದು ಕೂಡ ಕಂಚಂದಿದೆ. ನೋಡೋಕ್ಕೆ ಚಿನ್ನದ ಥರ ಕಾಣಿಸ್ತಾ ಇದೆ. ಚಿನ್ನದಾಗಿದ್ದು ಚೆನ್ನಾಗಿತ್ತು. ಚಿನ್ನದಾಗದೆ. ನೆಕ್ಸ್ಟು ದೀಪ ತಂದಿದ್ದಾರೆ. ಏನೋ ಅಮ್ಮ ದೀಪ ನಿಮಿಷ ಬೇಕಿದೆ ಅನ್ಕೊಂಡೆ. ನೆಕ್ಸ್ಟು ಇದು ಗ್ಯಾಸ್ ಎಷ್ಟು ವೇಟ್ ದೀಪ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನು ಚೊಂಬು. ಸುಗೈಸಿ ಚೊಂಬ ಕಳ್ಸ ಅದು ನಮ್ಮ ಮಾಮ ತಂದಿರೋದು. ಆ್ಯಕ್ಚುಲಿ ನಮ್ಮ ಮಾಮ ಊರಲ್ಲೇ ಮನೆ ಕಟ್ತಾ ಇದ್ದಾರೆ. ಸೊ ಹೌಸ್ ವಾರ್ಮಿಂಗ್ ಮಾಡಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ತಂದಿದ್ದಾರೆ. ಸೊ ಮನೆ ಗೃಹಪ್ರವೇಶ ಮಾಡೋದು ಕೂಡ ಬ್ಲಾಗ್ ಮಾಡಿ ನಿಮಗೆ ಹಾಕ್ತೀನಿ, ಡೋಂಟ್ ವರಿ. ಚೆನ್ನಾಗಿದೆ ಓಕೆನಾ. ಈ ಥರ ಇದೆ ಗೈಸ್. ಕೆಳಗಡೆ ನೋಡಿ ಎಲ್ಲ ದೇವರು ಕೂಡ ಇದ್ದಾರೆ, ಎಲ್ಲ ದೇವರು ಇದ್ದಾರೆ. ಹಾಂ ಇಷ್ಟೇ ಗೈಸ್, ಇಷ್ಟೇ ಗೈಸ್. ನಮ್ಮಮ್ಮ ಕಂಚನ್ಗಳು ತಂದಿರೋದು ನೀವು ನೋಡ್ಬೋದು. ಇದರಲ್ಲಿ ಏನಿದೆ ಅಂದರೆ ಇದರಲ್ಲಿ ಟವಲ್ಸ್ ಇದೆ, ಆಮೇಲೆ ಇದರಲ್ಲಿ ಕವರ್ ಇದೆ. ಆಮೇಲೆ ಇದರೊಳಗೆ ಏನಿದೆ ಅಂತ ಯೋಚನೆ ಮಾಡ್ತಾ ಈ ಥರ ಪ್ಲೇಟ್ಸ್ ಇದೆ, ಕಾಣಿಸ್ತಾ ಇದೆಯಾ? ಸೊ ಈ ಥರ ಪ್ಲೇಟ್ಸ್ನ ಇದರಲ್ಲೂ ಕೂಡ ಈ ಥರ ಪ್ಲೇಟ್ಸ್ನ ತಗೊಂಡು. ಸೊ ಗೈಸ್ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವ್ಲಾಗ್. ನಾನು ಹೇಳಿದಂಗೆ ಎಂಡ್ ಆಫ್ ದಿ ವ್ಲಾಗ್ ನನಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇವಾಗ ಅದು ಈ ಸ್ಯಾರಿನೇ ನನಗೆ ತುಂಬ ಇಷ್ಟ ಆಗಿತ್ತು. ಇನ್ನೊಂದು ಸ್ಯಾರಿನೂ ಇಷ್ಟ ಆಗಿತ್ತು, ಅದನ್ನ ನಮ್ಮ ಅಜ್ಜಿ ತೊಗೊಂಡೋಗಿದ್ದಾರೆ. ಸೊ ನಾನು ಇನ್ನೂ ಒಂದು ವ್ಲಾಗ್ ಮಾಡಿದಾಗ ಆ ಸ್ಯಾರೀಸ್ ಕೂಡ ತೋರಿಸ್ತೀನಿ. ನೆಕ್ಸ್ಟು ನನಗೆ ತೊಗೊಂಡಿರೋ ಬಟ್ಟೆ, ನನ್ನ ತಂಗಿ ತೊಗೊಂಡಿರೋ ಬಟ್ಟೆ, ಮತ್ತು ನಮ್ಮಮ್ಮ ತೊಗೊಂಡಿರೋ ಬಟ್ಟೆ, ನಮ್ಮಪ್ಪ ತೊಗೊಂಡಿರೋನೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ಹಾಕಿ. ಹೋಪ್ ಯು ಎಂಜಾಯ್ ದಿಸ್. ನೆಕ್ಸ್ಟ್ ವ್ಲಾಗ್ ಬೇಕು ಅಂದ್ರೂ ಕಮೆಂಟ್ ಮಾಡಿ.